ತೊಲಗಲಿ ಭಯೋತ್ಪಾದನೆ ತೊಲಗಲಿ 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 ಭಯೋತ್ಪಾದನೆ ತೊಲಗಲಿ 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 ಭಯೋತ್ಪಾದನೆ ತೊಲಗಲಿ 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 ಭಯೋತ್ಪಾದನೆ ತೊಲಗಲಿ ಸಿಂಧೂರ ತಂಡಕ್ಕೆ ಸಿಂಧೂರ ತಂಡಕ್ಕೆ ಭಾರತ್ ಮಾತಾ ಕಿ ಆತ್ಮೀಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ದೇಶಭಕ್ತ ಬಂಧುಗಳೇ, ಇವತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನ ನಾವು ನಮ್ಮ ಗುಂಡಾಂಜನೇಯ ದೇವಸ್ಥಾನದಲ್ಲಿ ಆ ಆಂಜನೇಯನ ಅನುಗ್ರಹಕ್ಕಾಗಿ ನಾವೆಲ್ಲರೂ ಕೂಡ ಪೂಜೆ ಸಲ್ಲಿಸೋದ್ರ ಮೂಲಕ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ಪೆಹಲ್ಗಾಮ್ನಲ್ಲಿ ದೇಶದ ಪ್ರವಾಸಿಗರು ಯಾರು ನೋಡಕ್ ಹೋಗಿದ್ರು ಅವರನ್ನ ಬರ್ಬರವಾಗಿ ಉಗ್ರರು ದಾಳಿ ಮಾಡಿ ಗುಂಡಿನ ದಾಳಿಯ ಮೂಲಕ ಹತ್ಯೆ ಮಾಡಿ ಈ ದೇಶಕ್ಕೆ ಒಂದು ಕೆಟ್ಟ ಸಂದೇಶವನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿರ್ತೀರ, ನಮ್ಮ ಕರ್ನಾಟಕದವರೇ ಒಬ್ರು ಆ ಹೆಣ್ಮಗಳಿಗೆ ಒಂದು ಎಚ್ಚರಿಕೆಯನ್ನ ಆ ಉಗ್ರ ಕೊಟ್ಟೋಗಿದ್ದ. ಯಾಕೆ ಕೊಲೆ ಮಾಡ್ತಿದ್ಯಾ, ನನ್ನ ಮಗನು ನನ್ನನ್ನು ಕೊಲೆ ಮಾಡು ಅಂತಂದ್ರೆ ಗುಂಡಾಕು ಅಂತಂದಾಗ ಇದನ್ನ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ರು. ಅಂದ್ರೆ ಅಂತ ದುರಹಂಕಾರದ ಪರಮಾವಧಿಯನ್ನ ಅವತ್ತು ಉಗ್ರಗಾಮಿಗಳು ತೋರಿಸಿದ್ರು. ಇವತ್ತು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ದೇಶದ ಪ್ರಧಾನಿಯವರು ಮಾಡ್ತಾ ಇದ್ದಾರೆ. ಕಳೆದ 10 ದಿವಸದಿಂದ ಬಹಳಷ್ಟು ಚರ್ಚೆಯಲ್ಲಿತ್ತು, ಏನ್ ಮಾಡ್ತಾರೆ ನರೇಂದ್ರ ಮೋದಿ ಅವರು, ಏನಾಗುತ್ತೆ, ಒಂದು ದಾಳಿ ಆಗಿದೆ ಅದಕ್ಕೆ ಉತ್ತರವನ್ನು ಯಾವ ರೀತಿ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ನಮ್ಮ ದೇಶದ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮತ್ತು ಭಾರತ ಸರ್ಕಾರ ಮಾಡಿದೆ. ಅದಕ್ಕೆ ನಾನು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾವು ವಿಶೇಷವಾಗಿ ಸೇರಿದ್ವಿ, ಯಾಕಂತಂದ್ರೆ ಭಾರತ ಇತಿಹಾಸದಲ್ಲಿ ಯಾವತ್ತೂ ಕೂಡ ಪಾಕಿಸ್ತಾನದ ಮೇಲೆ ಏನು ಸೋತಿಲ್ಲ. ಕುತಂತ್ರ ಮಾಡಿ ಯಾವುದೇ ಸಂದರ್ಭದಲ್ಲಿ ದಾಳಿ ಮಾಡಿದಾಗೂ ಕೂಡ ಅವ್ರನ್ನ ದಿಟ್ಟವಾಗಿ ನಾವು ಎದುರಿಸಿದ್ದೇವೆ ಮತ್ತು ಸೋಲಿಸಿದ್ದೇವೆ. ಹಿಂದೆ 1971ರಲ್ಲಿ ಅವ್ರನ್ನ ಸೋಲಿಸಿದ್ವಿ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾರ್ಗಿಲ್ನ ಮೂಲಕ ನಮ್ಮಲ್ಲಿ ಏನು ಒಳ ನುಸುಳ್ತಕ್ಕಂಥ ಕೆಲಸ ಮಾಡಿದ್ರು ಉಗ್ರಗಾಮಿಗಳು, ಅವರನ್ನ ಹಿಮ್ಮೆಟ್ಟಿಸಿ ಪಾಕಿಸ್ತಾನ ಸೈನ್ಯವನ್ನು ಕೂಡ ಹಿಮ್ಮೆಟ್ಟಿಸಿ ಅವತ್ತು ವಿಜಯ ಪತಾಕೆಯನ್ನ ವಾಜಪೇಯಿ ಅವರ ಸರ್ಕಾರದಲ್ಲಿ, ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರದಲ್ಲಿ ಆಗಿದೆ. ಇವತ್ತಿಂದ ನಿಮ್ಗೆಲ್ಲ ಗೊತ್ತಿದೆ, ಯಾವಾಗ ಉಗ್ರಗಾಮಿಗಳು ನಮ್ಮ ದೇಶದಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದ ಉತ್ತರವನ್ನು ನರೇಂದ್ರ ಮೋದಿ ಅವರು ಹಿಂದೆನೂ ಕೂಡ ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ಮಟ್ಟದ ಸಂದೇಶವನ್ನು ಇಡೀ ವಿಶ್ವಕ್ಕೆ ನರೇಂದ್ರ ಮೋದಿ ಅವರು ಯಾವ ಶತ್ರು ರಾಷ್ಟ್ರದ ಒಳಗಡೆ ಹೋಗಿ, ಸಾಮಾನ್ಯ ನಾವು ಇಲ್ಲಿವರೆಗೂ ಯುದ್ಧಗಳನ್ನು ನೋಡಿದ್ವಿ, ಬಾರ್ಡರ್ ನಡೀತಾ ಇದ್ದಂಥ ಯುದ್ಧ. ಈ ಬಾರಿ ನರೇಂದ್ರ ಮೋದಿ ಅವರ ನಮ್ಮ ವಾಯುಸೇನೆಯ, ಭೂಸೇನೆಯ, ಜಲಸೇನೆಯ ತಾಕತ್ತು ಇರ್ತಿತ್ತು ಅಂದ್ರೆ ಪಾಕಿಸ್ತಾನದ ಒಳಗಡೆನೇ 100 ಕಿಲೋಮೀಟರ್ ಒಳಗಡೆ ಹೋಗಿ ಒಡೆದು ಬರ್ತಕ್ಕಂಥ ಸಾಮರ್ಥ್ಯ ಏನು ಅನ್ನೋದನ್ನ ಇವತ್ತು ಜಗತ್ತಿಗೆ ಭಾರತ ತೋರಿಸ್ಕೊಟ್ಟಿದೆ. ಅದಕ್ಕೆ ನಾನು ಭಾರತೀಯ ಸೇನೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೆನ್ನೆ ರಾಜನಾಥ್ ಸಿಂಗ್ ಅವರು ದೇಶ ಉದ್ದೇಶಿಸಿ ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು, ಯಾವ ರೀತಿ ಹನುಮಂತ ಲಂಕೆಗಾರಿ ಅಲ್ಲಿ ಆ ಸಾಮ್ರಾಜ್ಯವನ್ನ ಸುಟ್ಟು ಬಂದು ಯಾವ ಸಾರ್ವಜನಿಕರಿಗೂ ತೊಂದರೆ ಆಗದೆ ಇರೋ ರೀತಿ ನಮ್ಮ ಸೇನೆಯ ಒಂದು ಯೋಜನೆಯಿಂದ ಇವತ್ತು ಉಗ್ರಗಾಮಿಗಳನ್ನ, ಅಡಗುತಾಣಗಳನ್ನು ಗುರುತಿಸಿ ಅಲ್ಲೇ ಹೋಗಿ ಒಡೆದು ಬರ್ತಕ್ಕಂಥ ಕೆಲಸವನ್ನ ಈ ಭಾರತೀಯ ಸೇನೆ ಮಾಡಿದೆ. ಅದಕ್ಕೆ ನಮ್ಗೆಲ್ಲರೂ ಕೂಡ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಭಗವಂತನಲ್ಲಿ, ಅದೇ ಹನುಮಂತನಲ್ಲಿ ಪ್ರಾರ್ಥನೆ ಮಾಡಕ್ ನಾವು ಬಂದ್ವಿ. ಯಾವ ರೀತಿ ನೀವು ಹಿಂದೆ ಆ ಶ್ರೀಲಂಕಾಗೆ ಹೆಚ್ಚಿಗೆ ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ಆವತ್ತು ನಿನ್ನೆ ದಾಳಿ ಆಯ್ತು, ಇವತ್ತು ಅದೇ ರೀತಿಯಾದಂಥ ದಾಳಿ ಭಾರತೀಯ ಸೇನೆ ಮಾಡಿದೆ. ಮುಂದೊಂದು ದಿವಸ ಯಾವ ರೀತಿ ಅಲ್ಲಿನ ಸಾಮ್ರಾಜ್ಯ ನಾಶ ಆಯಿತು ಅದೇ ರೀತಿ ಪಾಕಿಸ್ತಾನ ನಾಶ ಆಗಬೇಕು. ಆ ನಾಶ ಮಾಡಬೇಕಾದಂಥ ಶಕ್ತಿಯನ್ನ ನಮ್ಮ ಭಾರತೀಯ ಸೇನೆಗೆ ನೀವು ಕೊಡಬೇಕು ತಂದೆ ಅಂತ ಪ್ರಾರ್ಥನೆ ಮಾಡೋಕ್ಕಾಗೇ ಇವತ್ತು ವಿಜಯ ತಿಥಿ ಪೂಜೆಯನ್ನ ನಮ್ಮೆಲ್ಲ ಮುಖಂಡರು ಕೂಡ ಇವತ್ತು ನಾವು ಮಾಡಿದ್ದೇವೆ. ಆ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ, ಯಾವ ರಕ್ತ ಪಿಪಾಸು ಭಯೋತ್ಪಾದಕರಿಗೆ, ಯಾವ ನರಹಂತಕ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಪಾಕಿಸ್ತಾನ ರಾಷ್ಟ್ರ ನಿರ್ನಾಮ ಆಗಬೇಕು, ಮುಂದೊಂದು ದಿವಸ ಅದು ಕೂಡ ಭಾರತ ಆಗಬೇಕು ಅಂತಕ್ಕಂಥ ಕಲ್ಪನೆ ನಮ್ಗೆಲ್ರಿಗೂ ಇರೋದ್ರಿಂದ ಇವತ್ತು ಆ ದೇವರ ಆಶೀರ್ವಾದವನ್ನು ನಾವು ಪಡೆದು ನಮ್ಮ ಸೈನ್ಯಕ್ಕೆ ಶಕ್ತಿ ಬರಲಿ. ಇವತ್ತು ನಮ್ಗೆ ಗೊತ್ತಿರ್ಬೋದು ಆಪರೇಷನ್ ಸಿಂಧೂರ,
ಆ ಹೆಸರೇ ರೋಮಾಂಚನ ಅನಿಸಿದೆ. ಯಾವ ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟೋಗಿದ್ರು ಅದೇ ಪಾಕಿಸ್ತಾನಕ್ಕೆ ಆ ಹೆಣ್ಣು ಮಕ್ಕಳ ಗೌರವ ಯಾವುದು ಅಂತಂದ್ರೆ ಕುಂಕುಮ. ಅಂತ ಕುಂಕುಮದ ಸಿಂಧೂರದ ಹೆಸರಲ್ಲೇ ಇವತ್ತು ಅವರನ್ನು ಒಡೆದು ತೋರಿಸಿದ್ದಾರೆ ಈ ದೇಶದ ಪ್ರಧಾನಿ. ನಮ್ಮ ತಾಕತ್ತೇನು, ನಮ್ಮ ಹೆಣ್ಮಕ್ಳ ತಾಕತ್ತೇನು ಅಂತ ತಾವೆಲ್ಲ ಗಮನಿಸಿರ್ತೀರಾ. ಪತ್ರಿಕಾಗೋಷ್ಠಿಯನ್ನು ನಡೆಸಿದಂಥವ್ರು ಯಾರು? ಒಬ್ಬ ಮುಸ್ಲಿಂ ಹೆಣ್ಮಗಳು, ಒಬ್ಬ ಸಿಖ್ ಹೆಣ್ಮಗಳು. ಇವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳ್ತಾರೆ, ನಮ್ಮ ದೇಶದ ಹೆಣ್ಮಕ್ಳಿಗೂ ತಾಕತ್ತಿದೆ, ನಾವೇ ನಡೆಸ್ತೀವಿ ಯುದ್ಧವನ್ನ, ನೀವ್ಯಾರು ಭಯೋತ್ಪಾದಕರು, ನರೇಂದ್ರ ಮೋದಿ ಅವ್ರಿಗೆ ಏನು ಹೇಳ್ಬೇಕಾಗಿಲ್ಲ, ನಾವೇ ನಿಮ್ಮನ್ನ ಹ್ಯಾಂಡಲ್ ಮಾಡ್ತೀವಿ ಅಂತ ನೆನ್ನೆ ಮಾಡಿ ಹೋರಾಟವನ್ನು ಮಾಡಿ ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ ಬಂಧುಗಳೇ. ನಾವೆಲ್ಲರೂ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ, ಮುಂದಿನ ದಿನದಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆದರೂ ಕೂಡ ನಾವು ಯಾವ ಮಟ್ಟಕ್ಕೆ ಈ ದೇಶದ ಪ್ರಧಾನಿಗೆ, ಭಾರತ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬೇಕು ಅಂತಂದ್ರೆ, ನೀವೇನಾದ್ರೂ ಕರೆದ್ರೆ ನಾವು ಕೂಡ ಯುದ್ಧ ಮಾಡಕ್ಕೆ ಬಾರ್ಡರ್ಗೆ ಬರ್ತೇವೆ, ನಮ್ದು ಯಾವುದೂ ಮುಜುಗರ ಇಲ್ಲ, ನಮಗ್ ದೇಶ ಮುಖ್ಯ, ಈ ದೇಶಕ್ಕಾಗಿ ನಾವು ಕೂಡ ಪ್ರಾಣ ಬೇಕಾದ್ರೂ ಕೊಡಕ್ ತಯಾರಿದ್ದೇವೆ ಅಂತಕ್ಕಂಥ ಧೈರ್ಯವನ್ನು ಈ ದೇಶದ ಪ್ರಧಾನಿಗೆ ನಾವೆಲ್ಲ ಕೊಡಬೇಕಾಗಿದೆ. ಅದು ಈಗಾಗಲೇ ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ. ಕರ್ನಾಟಕದಲ್ಲಂತೂ ಭಾರತೀಯ ಜನತಾ ಪಾರ್ಟಿ ನಿನ್ನೆ ಕರೆ ಕೊಟ್ಟ ನಂತರ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕೋಲಾರದಲ್ಲಿ ಕೋಲಾರಮ್ಮನ ಆಶೀರ್ವಾದವನ್ನು ಪಡೆದು ಎಲ್ಲ ಕಡೆ ನಮ್ಮ ಸೈನಿಕರಿಗೆ ಶಕ್ತಿ ಕೊಡ್ತಕ್ಕಂಥ ಶಕ್ತಿ ಆ ಭಗವಂತನಿಂದ ಬರಬೇಕು, ಆ ತಾಯಿಯಿಂದ ಬರಬೇಕು ಅಂತ ನಿನ್ನೆ ಪ್ರಾರಂಭ ಆಯಿತು. ಇವತ್ತು ಕೂಡ ರಾಜ್ಯಾದ್ಯಂತ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಸೇನೆಗೆ, ಭೂಸೇನೆಗೆ, ಜಲಸೇನೆಗೆ, ನೌಕಾಸೇನೆಗೆ ಶಕ್ತಿ ವಾಯುಸೇನೆಗೆ ಶಕ್ತಿ ಬರ್ತಕ್ಕಂಥ ಕೆಲಸ ಆ ತಮ್ಮ ನಂಬಿಕೆ, ನಮ್ಮ ದೇವರು, ಆ ದೇವರು ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಕಡೆಯಿಂದ ಮಾಡ್ಕೊಳ್ತಾ, ನಾವೆಲ್ಲರೂ ಸೇರಿ ದೇಶದ ಜೊತೆ ನಿಲ್ಲೋಣ, ಪ್ರಧಾನಿ ಅವರ ಜೊತೆ ನಿಲ್ಲೋಣ, ನಿಮ್ಮ ಎಲ್ಲ ಮುಂದಿನ ಹೋರಾಟಕ್ಕೆ ನಾವು ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಆ ಭಗವಂತನ ಸನ್ನಿಧಿಯಲ್ಲಿ ಕೊಡೋಣ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಭಾರತೀಯ ಸೇನೆಗೆ ಜಯಘೋಷವನ್ನು ಹಾಕೋಣ. बोलो भारत माता की, ಭಾರತೀಯ ಸೇನೆಗೆ, ಭಾರತೀಯ ವಾಯುಸೇನೆಗೆ, ಭಾರತೀಯ ನೌಕಾ ಸೇನೆಗೆ, ಭಾರತೀಯ ಭೂಸೇನೆಗೆ, ದೇಶದ ರಕ್ಷಣಾ ಮಂತ್ರಿಗಳಿಗೆ, ದೇಶದ ಗೃಹ ಮಂತ್ರಿಗಳಿಗೆ, ದೇಶದ ಪ್ರಧಾನಿಗಳಿಗೆ, ನರೇಂದ್ರ ಮೋದಿ ಅವರಿಗೆ बोलो ಭಾರತ್ ಮಾತಾ ಕಿ, बोलो ಭಾರತ್ ಮಾತಾ ಕಿ. ನಾವೆಲ್ಲರೂ ಕೂಡ ಧಿಕ್ಕಾರವನ್ನು ಕೂಗಬೇಕೀಗ. ಯಾವ ರಕ್ತ ಪಿಪಾಸು ಭಯೋತ್ಪಾದಕರಿದ್ದಾರೆ ಅವರಿಗೆ ಕೇಳೋ ರೀತಿ ನಾವೆಲ್ಲರೂ ಕೂಡ ಎರಡು ಕೈ ಎತ್ತಿ ಜೋರಾಗಿ ಘೋಷಣೆಯನ್ನು ಹಾಕೋಣ. ರಕ್ತ ಪಿಪಾಸು ಭಯೋತ್ಪಾದಕರಿಗೆ, ರಕ್ತ ಪಿಪಾಸು ಭಯೋತ್ಪಾದಕರಿಗೆ, ರಕ್ತ ಪಿಪಾಸು ಪಾಕಿಸ್ತಾನಕ್ಕೆ, ಭಯೋತ್ಪಾದಕ ಪಾಕಿಸ್ತಾನಕ್ಕೆ, ರಕ್ತ ಪಿಪಾಸು ಪಾಕಿಸ್ತಾನಕ್ಕೆ, ಭಯೋತ್ಪಾದಕ ಪೋಷಕ ಪಾಕಿಸ್ತಾನಕ್ಕೆ, ಪ್ರಪಂಚದಲ್ಲಿ ಶಾಂತಿ ಪ್ರಿಯವಲ್ಲದ ಪಾಕಿಸ್ತಾನಕ್ಕೆ